ಮಂತ್ ಎಂಡ್ ಬಂತು ಅಂದ್ರೆ ಗೈಸ್ ನಮ್ದು ರೂಮಲ್ಲಿ ಅಂತೂ ಎಲ್ಲ ನೋಡಿ ರೇಷನ್ ಎಲ್ಲ ಖಾಲಿಯಾಗಿದೆ. ಮಂತ್ ಸ್ಟಾರ್ಟಿಂಗ್ ಅಂತಂದ್ರೆ ಜ್ಯೂಸಲ್ಲಿ ಅದು ಇದು ಮಾಡ್ಕೊಂಡೆಲ್ಲ ಚೆನ್ನಾಗಿ ತಿಂದು ಬೆಂಗಳೂರು ಸಿಟಿಯಲ್ಲಿ ಎಷ್ಟು ಬಿಸಿ ಲೈಫ್ ಅಂದ್ರೆ ಅವ್ರವ್ರ ಕೆಲ್ಸ ಬರುವಾಗ ರೊಟ್ಟಿ ತೊಗೊಂಬ ಜೋಳದ ರೊಟ್ಟಿ. ಗೈಸ್ ನನ್ನ ಹತ್ರ ಕ್ಯಾಮ್ರಾ ಮೇಲೆ ಇಲ್ಲ, ಮತ್ತೆ ಎಡಿಟರ್ ಯಾರು ಇಲ್ಲ, ಎಲ್ಲ ನಾನೇ ಮಾಡ್ತೀನಿ, ಸೋಲೋ ಆಗಿ ಮಾಡ್ತೀನಿ. ದುಡ್ಡು ಅನ್ನೋದು ಸಮುದ್ರ ಹಂಗ ಗಳಿಸ್ಬೇಕು. ಆ ತೀರ್ಥ ಇರ್ತಲ್ಲ, ತೀರ್ಥದ ಹಂಗ ಬಳಸ್ಬೇಕಂತ ಆಗಲ್ಲ. ಈಗಿರೋ ಜನರೇಷನ್ಗೆ 25 ಸಾಕಾಗ್ತಾ ಇಲ್ಲ. ಯಾಕಂದ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಇರುತ್ತೆ ಬೆಂಗಳೂರಲ್ಲೆಲ್ಲ. PG ಗೆ ಅಂದ್ರೆ 10,000 ಬೇಕಾಗುತ್ತೆ, ತಿರ್ಗಿ ಮನೆಗೆ ಅದಕ್ಕೆ ಇದು ಕಳ್ಸ್ಬೇಕಾಗುತ್ತೆ. ಕಮ್ಮಿಲ್ ಬದುಕೋರು ಇದಾರೆ. ಫಸ್ಟ್ ನಾನ್ ಬೆಂಗಳೂರಿಗೆ ಬಂದಾಗ 12,000. ಇವಾಗ ಹಳ್ಳಿಯಲ್ಲಿ ಹೋಗ್ಬಿಟ್ರೆ ಒಂದು 30,000 ಕೊಡ್ತಾರೆ ಅಂದ್ರೆ ಅಲ್ಲಿ ಇರ್ತೀರಾ, ಅಥವಾ ಬೆಂಗಳೂರಲ್ಲಿ 60,000 ಕೊಟ್ಟರೆ ಬೆಂಗಳೂರಲ್ಲಿ ಇರ್ತೀರಾ? ಊರಲ್ಲೇ ಇರ್ತೀನಿ. ಸೊ ಹೆಲೋ ನಮಸ್ಕಾರ, ನಾನು ನಿಮ್ಮ ಮಿಸ್ಟರ್ ಮಚ್ಚ ಮಾಡ್ತಿರೋ ನಮಸ್ಕಾರಗಳು. ಗೈಸ್ ಇವತ್ತೇನಂತಂದ್ರೆ ಒಂಥರ ಹೊಸ ಎಕ್ಸ್ಪೀರಿಯನ್ಸು. ಸೊ ನಮ್ಮಲ್ಲಿ ನೋಡ್ರಿ ಗೊತ್ತಾಗತ್ತೆ ನಿಮಗೆ ಏನಂತ ಲಾಗ್ಬಿಟ್ಟು. ಇಂಡಿಯಾದಲ್ಲಿ ಮೋರ್ ದೆನ್ 15 to 50,000 ಒಳಗಡೆ ಸ್ಯಾಲ್ರಿ ಇರೋರು ಮೋರ್ ದೆನ್ 85% ಇದ್ದಾರೆ. ಸೊ ನಮ್ಮದು ಕಂಪೇರಿಟಿವ್ಲಿ ಆ ಥರನೇ ಜೀವನ. ಅವರೆಲ್ಲ ಜೀವನ ಯಾವ ಥರ ಇರುತ್ತೆ, ಈ ಥರ ಮೆಟ್ರೋ ಸಿಟಿ ಬಂದಿರ್ತಾರೆ ಗೈಸ್. ಬೆಂಗಳೂರು ಥರ ಸಿಟಿಯಲ್ಲಿ ಬಂದಮೇಲೆ ಅಫ್ಕೋರ್ಸ್ ತುಂಬ ಜನ 15,000 to 50,000 ಸ್ಯಾಲ್ರಿದು ತುಂಬ ಚೆನ್ನಾಗಿ ಬದುಕ್ತಾರೆ, ಅಷ್ಟರಲ್ಲೇ ಚೆನ್ನಾಗಿ ಬದುಕ್ತಾರೆ. ಸೊ ಅವ್ರ ಜೀವನ ಯಾವ ಥರ ಇದೆ ನಂದು ಆ್ಯಕ್ಚುಲಿ ನನಗೆ ತುಂಬ ಕ್ಯೂರಿಯಾಸಿಟಿ ಇದೆ. ಅವ್ರು ಹೆಂಗೆ ಜೀವನ ಮಾಡ್ತಾರೆ, ಅದು ಮಾಡ್ತಾರೆ, ನಾವು ಕಲಿಬೇಕಲ್ಲ ಗೈಸ್. ನಾನು ಇನ್ನೂ 27 years ಓಲ್ಡ್. ಯಾವ ಥರ ಫ್ಯಾಮಿಲಿ ನಡ್ಸ್ಕೊಂಡು ಹೋಗ್ತಾರೆ ಮಾಡ್ತಾರೆ ಅಂದ್ಬಿಟ್ಟು ನಾನು ಕಲಿಬೇಕಂತ ಸಿಕ್ಕಾಪಟ್ಟೆ ಹಂಬಲ ಐತೆ. ಅಂದರೆ ಕೆಳಗಡೆಯಿಂದ ಯಾವ ಥರ ಚಾಲೆಂಜಸ್ ಫೇಸ್ ಮಾಡ್ತಾರೆ ಅಂದ್ರೆ ಬುಡದಿಂದ ನಾವು ಮೇಲ್ ಹೋದ್ರೆ ತುಂಬಾ ಗಟ್ಟಿಯಾಗಿ ನಿಂತ್ಕೊಂತೀವಿ ಮೇಲೆ ಅಂತಂದ್ಬಿಟ್ಟು ನನಗೆ ಒಂಥರ ಭಾವನೆ. ಸೊ ಬನ್ನಿ ಗೈಸ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೊ ಇನ್ನೂ ಯಾರು ನಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ ಗೈಸ್. ನೀವು ನೋಡಬೇಕು, ಮಂತ್ ಎಂಡ್ ಬಂತು ಅಂದರೆ ಗೈಸ್ ನಮ್ಮದು ರೂಮಲ್ಲಿ ಅಂತೂ ಎಲ್ಲ ನೋಡಿ ರೇಷನ್ ಎಲ್ಲ ಖಾಲಿಯಾಗಿದೆ. ನೋಡಿ ಎಣ್ಣೆನೂ ಖಾಲಿ ಆಗಿದೆ, ಫುಲ್ ರೇಷನ್ ಎಲ್ಲ ಖಾಲಿ ಆಗಿದೆ. ಸೊ ನಾನು ತಿಂತಾ ಇದ್ದೀನಿ ಗೈಸ್ ಏನಂದರೆ ಮ್ಯಾಗಿ, ಬಿಕಾಸ್ ಇದೇ ನಮ್ಗೆ ಗತಿ ಮ್ಯಾಗಿ. ಮಂತ್ ಎಂಡ್ ಬಂತು ಅಂದರೆ, ಮಂತ್ ಸ್ಟಾರ್ಟಿಂಗ್ ಅಂತಂದರೆ ಜ್ಯೂಸಲ್ಲಿ ಅದು ಇದು ಮಾಡ್ಕೊಂಡೆಲ್ಲ ಚೆನ್ನಾಗಿ ತಿಂತೀವಿ. ಬಟ್ ಮಂತ್ ಎಂಡ್ ಬಂತು ಅಂದರೆ ಈ ಥರ ಮ್ಯಾಗಿ ಅದು ಇದು ಮಾಡ್ಕೊಂಡು ತಿನ್ಬೇಕಾಗತ್ತೆ. ಸೊ ಗೈಸ್ ಬನ್ನಿ, ಆಫೀಸ್ಗೆ ಹೋಗ್ಬೇಕು ಇವಾಗ. ಆಫೀಸ್ಗೆ ಹೋಗ್ಬಿಟ್ಟು ಸಂಜೆ ಮಾಡ್ತೀನಿ ಪಬ್ಲಿಕ್ ವಿಡಿಯೋ. ನಮ್ಮ ರೂಮಲ್ಲಿ ಬಂದ್ಬಿಟ್ಟು ನೋಡಿ ಗೈಸ್ ಯಾರೂ ಇಲ್ಲ ಗೈಸ್. ಎಲ್ಲ ಎಷ್ಟು ಬ್ಯುಸಿ ಆಗೋರು ಅಂದರೆ, ಬೆಂಗಳೂರು ಸಿಟಿ ಅಂದರೆ ಹೆಂಗೆ ಗೈಸ್, ಎಲ್ಲರೂ ಸಿಕ್ಕಾಬಿಟ್ಟು ರೂಮ್ ಎಲ್ಲ ಖಾಲಿ ಆಗೈತೆ, ಒಬ್ಬನೇ ಇದ್ದೀನಿ. ಬೆಂಗಳೂರು ಸಿಟಿಯಲ್ಲಿ ಎಷ್ಟು ಬ್ಯುಸಿ ಲೈಫ್ ಅಂದರೆ ಅವ್ರವ್ರ ಕೆಲಸ ಅದು ಇದು ಅಂತಂದ್ಬಿಟ್ಟು 4 ಜನ ಇದ್ದೀವಿ ರೂಮಲ್ಲಿ. ಎಲ್ಲರೂ ಫುಲ್ ಬ್ಯುಸಿ ಅವ್ರವ್ರ ಲೈಫಲ್ಲಿ, ಸಿಕ್ಕಾಪಟ್ಟೆ ಬ್ಯುಸಿ ಗೈಸ್. ಇದು ಮೆಟ್ರೋ ಸಿಟಿ, ಅದಕ್ಕೆ ಬೆಂಗಳೂರು ಮಹಾನಗರ. ಸೊ ಬನ್ನಿ ಗೈಸ್, ನಮ್ಮದು ಆಫೀಸ್ಗೆ ಹೋಗ್ಬೇಕು ಇವಾಗ. ರೆಡಿ ಆಗಿದ್ದೀನಿ, ಹೊರಡ್ತಾ ಇದ್ದೀನಿ. ಬೈ ಆಫೀಸ್ ಹೋಗಿ ಬರ್ತಾ ಇರೋವಾಗ ಸ್ಟಾರ್ಟ್ ಮಾಡ್ತೀನಿ ವಿಡಿಯೋ, ಓಕೆನಾ? ನಮ್ಮ ತಮ್ಮ ಊರಿಗೆ ಹೋಗ್ತಿದೆ ನೋಡಿ, ಬೀದರ್ಗೆ. ಬಾಯ್. ಊರಿಗೆ ಹೋಗಿ ಬರ್ತೀನಿ, 2 ದಿವಸದಲ್ಲಿ ರಿಟರ್ನ್ ಬರೋದೈತೆ, ಕೆಲಸ ಐತೆ ಅಷ್ಟೇ. ಸರಿ ಆಯ್ತು, Bye guys. ಹ್ಯಾಪಿ ಜರ್ನಿ. ಥ್ಯಾಂಕ್ ಯು ಸೋ ಮಚ್. ಸೇಫ್ ಆಗಿ ಆರಾಮಾಗಿ ಹೋಗ್ಬಿಟ್ಟು ಬಾ. ಬರುವಾಗ ರೊಟ್ಟಿ ತೊಗೊಂಬ, ಜೋಳದ ರೊಟ್ಟಿ. ಅದು ನಮ್ದು ಖಾನ್ದಾನ್ದಾಗ ಪರಂಪರ ಅದು ತರ. ಅದು ಊರಿಗೆ ಹೋದೇವ ಅಂದ್ರೆ ರೊಟ್ಟಿ ತರ್ತೀವಿ, ಪರಂಪರ ಅದ. ಬೈ ಹ್ಯಾಪಿ ಜರ್ನಿ. ಸೊ ಗೈಸ್ ನಾನು ಫೈನಲಿ ಆಫೀಸಿಂದ ಲೊಕೇಶನ್ ಹತ್ರ ಬಂದಿದ್ದೀನಿ ಗೈಸ್. ನನ್ನ ಹತ್ರ ಕ್ಯಾಮ್ರಾ ಮೇಲೆ ಇಲ್ಲ, ಮತ್ತೆ ಎಡಿಟರ್ ಯಾರು ಇಲ್ಲ, ಎಲ್ಲ ನಾನೇ ಮಾಡ್ತೀನಿ, ಸೋಲೋ ಆಗಿ ಮಾಡ್ತೀನಿ. ಸೊ ಬನ್ನಿ ಗೈಸ್, ಸ್ಟಾರ್ಟ್ ಮಾಡೋಣ ವಿಡಿಯೋ. ಸರ್ ಬೆಂಗಳೂರಲ್ಲಿ 25,000ದಲ್ಲಿ ಜೀವನ ಮಾಡೋಕ್ಕಾಗತ್ತಾ? ಆಗಲ್ಲ. ಈಗಿರೋ ಜನರೇಷನ್ಗೆ 25 ಸಾಕಾಗ್ತಾ ಇಲ್ಲ. ಆಗಲ್ಲ ಸರ್. ನಿಮ್ಗೆ ಎಷ್ಟು ಸ್ಯಾಲ್ರಿ ಸರ್ ಇವಾಗ? ನಾವು ಅಡ್ವೊಕೇಟ್, ನಾವು 30,000 ಬರುತ್ತೆ. 30,000 ಬರುತ್ತೆ. 30,000ದಲ್ಲಿ ತುಂಬಾ ಕಷ್ಟ ಇರುತ್ತೆ. ನಿಮ್ದು ಮದುವೆ ಆಗಿದೆನಾ? ಇನ್ನೂ ಇಲ್ಲ. ಇನ್ನೂ ಆಗಿಲ್ಲ. ಮದುವೆ ಆದ್ರೆ ಇನ್ನೂ ಕಷ್ಟ ಆಗುತ್ತೆ ಜೀವನ. ಸೊ ಅಂದ್ರೆ 30,000ದಲ್ಲಿ ಜೀವನ ಮಾಡಕ್ಕಾಗಲ್ಲ ಅಂದಂಗಾಯ್ತು. ತುಂಬಾ ಕಷ್ಟ ಆಗುತ್ತೆ. ಅಂದ್ರೆ ಬ್ಯಾಚುಲರ್ ಸರ್ ನೀವು? ನಾವು ಬ್ಯಾಚಲರ್. ಅಂದ್ರೆ ರೂಮ್ ಮಾಡ್ಕೊಂಡಿದ್ದೀರಾ ಅಥವಾ ಇದೇ ಬೆಂಗಳೂರು ರೂಮ್ ರೂಮ್ ಮಾಡ್ಕೊಂಡಿದ್ದೀರಾ? ಎಷ್ಟು ಜನ ಸರ್ ರೂಮಲ್ಲಿ? ನಾವು 3 ಜನ ಇದೀವಿ. 3 ಜನ ಸೇರಿಂಗ್ ರೂಮ್. ಸರಿ. ಅಂದ್ರೆ ರೆಂಟ್ ಎಷ್ಟಿದೆ ಸರ್ ನಿಮ್ದು? ಅಲ್ಲಿ 15,000 ಇದೆ. 15,000 ರೆಂಟ್ ಇದೆ. 15,000 ರೆಂಟ್ ಅಲ್ಲಿ 3 ಜನ ಅಂದ್ರೆ ಒಬ್ರು 5,000 ಬರುತ್ತೆ. ಅಂದ್ರೆ 5,000ದಲ್ಲಿ ಮತ್ತೆ ಖರ್ಚುಗಳು ಇರ್ತಾವಲ್ಲ? ಹೌದು. ಅಂದ್ರೆ ತುಂಬಾ ಕಷ್ಟ ಅಂತೀರಾ ಜೀವನ ಮಾಡೋದು? ಹೌದು. ಇಂಗ್ಲಿಷ್ ನಲ್ಲಿ ಆಗಲ್ಲ. ಸ್ವಂತ ಮನೆ ಇದ್ರೆ ಏನು ಮಾಡ್ಬೋದು. ಅಂದ್ರೆ ಸರ್ ನಿಮ್ಮ ಊರು ಸರ್? ನಂದು ಕೋಲಾರ, ಮುಳಬಾಗಿಲು. ಕೋಲಾರ. ಸೊ ನೋಡಿದ್ರ, ಫಸ್ಟ್ ನಾನು ಕೇಳಿದವರಿಗೆ, ಸೊ ಅವ್ರು ಹೇಳ್ತಿದ್ದಾರೆ 30,000 ಅವ್ರ ಸಂಬಳ ಅಂತೆ. ಸೊ ಅವ್ರಿಗೆ ಮಾಡಕ್ ಆಗಲ್ಲ ಅಂತಿದ್ದಾರೆ, ತುಂಬಾ ಕಷ್ಟ ಅಂತಿದ್ದಾರೆ. ಸೊ ಮಿನಿಮಮ್ ಎಷ್ಟು ಬೇಕು ಸರ್ ಇದು ಬೆಂಗಳೂರು ಜೀವನ ಮಾಡಕ್ಕೆ? 50,000 ಮೇಲೆ ಬೇಕು. 50,000 ಮೇಲೆ ಬೇಕೇ ಬೇಕು. ನಮ್ ಜೊತೆ ಇವಾಗ ಸ್ಟೂಡೆಂಟ್ಸ್ ಇದಾರೆ, ಅವ್ರಿಗೆ ಕೇಳೋಣ. ಬ್ರೋ ಏನು ಓದ್ತಿದ್ದೀರಾ? ನಾವು ಇಂಜಿನಿಯರಿಂಗ್ ಮುಗ್ದಿದೆ, ಕೋರ್ಸ್ ಮಾಡ್ತಾ ಇದೀವಿ ಕ್ಯೂಸ್ ಪ್ಯಾಲರ್ಸ್ ಅಲ್ಲಿ, ರಾಜಾಜಿನಗರಲ್ಲಿ. ನಿಮ್ಗೆ ಇವಾಗ ಏನಾದ್ರು ಸ್ಯಾಲ್ರಿ ಬೇಕು ಅಂತಂದ್ರೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಿದ್ದೀರಾ? ನಾವು ಏನಿಲ್ಲ ತಿಂಗಳಿಗೊಂದು 40-45,000 ಎಕ್ಸ್ಪೆಕ್ಟ್ ಮಾಡ್ತೀವಿ ಬ್ರೋ. ನೀವು ಬ್ರೋ? ಸೇಮ್ ಬ್ರೋ, 40 to 50K. 40-45. ನೀವು? 35 to 40. 35 to 40.
ಅಂದ್ರೆ ನಿಮ್ಗೆ ಅನ್ಸುತ್ತಾ ನಾವು 35 to 40 ಅಲ್ಲಿ ಜೀವನ ಮಾಡಕ್ಕಾಗತ್ತೆ ಬೆಂಗಳೂರಲ್ಲಿ ಅಂದ್ಬಿಟ್ಟು? ಬ್ರೋ ಆಗಲ್ಲ, ಬಟ್ 30-40 ಟ್ರೈ ಮಾಡ್ಬೋದು. ಯಾಕಂದ್ರೆ ಎಕ್ಸ್ಪೆನ್ಸ್ ಜಾಸ್ತಿ ಇರುತ್ತೆ ಬೆಂಗಳೂರಲ್ಲೆಲ್ಲ. PG ಗೆ ಅಂದ್ರೆ 10,000 ಬೇಕಾಗುತ್ತೆ, ತಿರ್ಗಿ ಮನೆಗೆ ಅದಕ್ಕೆ ಇದಕ್ಕೆ ಕಳ್ಸ್ಬೇಕಾಗುತ್ತೆ. ಕಷ್ಟ ಆಗುತ್ತೆ ಸ್ವಲ್ಪ, ಆದ್ರೆ ಮೇಂಟೈನ್ ಮಾಡ್ಬೇಕಾಗುತ್ತೆ. ಓಕೆ, ಇವಾಗ ನಿಮ್ಗೆ ಇವಾಗ ಸರಿ ಆಯ್ತು, ನೀವು ಫಸ್ಟ್ ಇಯರ್ 25,000-30,000 ಇದ್ದೀರಾ. 25,000-30,000 ಬರುತ್ತೆ ಫಸ್ಟ್ ಇಯರ್. ಆಮೇಲೆ ನಿಮ್ಗೆ ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತೀರಾ ಒಂದು 4-5 years ಎಕ್ಸ್ಪೀರಿಯನ್ಸ್ ಆದ್ಮೇಲೆ? ಬ್ರೋ ಡಿಪೆಂಡ್ಸ್ ಬ್ರೋ, ಅದು ಅಂದ್ರೆ ಎಕ್ಸ್ಪೀರಿಯನ್ಸ್ ಮೇಲೆ ಡಿಪೆಂಡ್ಸ್ ಆಗುತ್ತೆ. ನಿಮ್ ಕನಸೇನು? ಅಂದ್ರೆ ನಿಮ್ದು ಏನ್ ಆಗ್ಬೇಕಂತೀರಾ ಮುಂದ್ ಲೈಫಲ್ಲಿ? ಅಂದ್ರೆ ಒಂದು ಟಾರ್ಗೆಟ್ ಇರುತ್ತಲ್ಲ ಬ್ರೋ, ಇದು ಆಗ್ಬೇಕು ಅಂದ್ಬಿಟ್ಟು ಅನ್ಕೊಂಡಿರ್ತಾರಲ್ಲ. ಲಾಂಗ್ ಟರ್ಮ್ ಅಂತ ಏನಿಲ್ಲ, ಶಾರ್ಟ್ ಟರ್ಮ್ ಸದ್ಯಕ್ಕೆ ಒಂದು ಕೆಲಸ ತಗೊಂಡ್ರೆ ಸಾಕಾಗೈತೆ ನಮ್ಗೂ. ಹೌದಾ? ನಿಮ್ದು ಸಿವಿಲ್ಸ್ ಬ್ರೋ, IAS. IAS ಆಗ್ಬೇಕು ಅಂತ ಅಂದ್ಬಿಟ್ಟು ನೀವು? ಸ್ಯಾಲ್ರಿಗಿನ ಐ ಆಮ್ ಆಲ್ಸೋ ಕಂಪ್ಯೂಟರ್ ಸೈನ್ಸ್, ಬಟ್ ಸ್ಯಾಲ್ರಿಗಿನ ನಂಗೆ ಒಂದು ರೆಸ್ಪೆಕ್ಟಿವ್ ಜಾಬ್ ಬೇಕಷ್ಟೇ. ಕಂಪ್ನಿ ಒಳ್ಳೆ ಒಂದು ರೆಸ್ಪೆಕ್ಟಿವ್ ಆಗಿರ್ಬೇಕು. ದಟ್ಸ್ ಇಟ್. ಓಕೆ, ಅಂದ್ರೆ ಇವಾಗ ಮದ್ವೆ ಆಗಿ ಹುಡುಗಿಗೆ ಎಕ್ಸ್ಪೆಕ್ಟೇಷನ್ ಇರುತ್ತಪ್ಪ, ನನ್ ಗಂಡ ಆತರ ಇರ್ಬೇಕು, ಈ ತರ ಅನ್ಬೇಕು. ಸೊ ಅವ್ರಿಗೆ ಇವಾಗ ನಾವು ರೆಸ್ಪೆಕ್ಟಿವ್ ಜಾಬ್ ಅಲ್ಲಿ ಇರ್ತೀವಿ ಅಂದ್ರೆ ಎಕ್ಸ್ಪೆಕ್ಟೇಷನ್ ಇದೇ ಇರುತ್ತೆ ಅಫ್ ಕೋರ್ಸ್. ಅದೇ ಆಗುತ್ತೆ. ಫಸ್ಟ್ ಜಾಬ್ ರೆಸ್ಪೆಕ್ಟಿವ್ ಜಾಬ್, ಒನ್ ಗುಡ್ ಜಾಬ್, ದೆನ್ ಸ್ಯಾಲ್ರಿ ಇಂಪಾರ್ಟೆಂಟ್ ಅಥವಾ ನೆಮ್ಮದಿ ಮುಖ್ಯನಾ? ನೆಮ್ಮದಿ ಮುಖ್ಯ ಬ್ರೋ. ನೆಮ್ಮದಿ ಮುಖ್ಯ. ಒಂದ್ 30,000 ಸ್ಯಾಲ್ರಿ ಇದ್ರೆ ಓಕೆ, ಬಟ್ ನೆಮ್ಮದಿ ಇರ್ಬೇಕಷ್ಟೇ. ನೆಮ್ಮದಿ ಇರ್ಬೇಕು. ಇದೇ ನೆಮ್ಮದಿಯಾಗಿರ್ಬೇಕು. ಇದ್ರೆ ನೆಮ್ಮದಿ ಆಗಿರ್ಬೇಕಂತೀರಾ? 1,000 ರೂಪಾಯಿ ಇದ್ರೆ ನೆಮ್ಮದಿ ಆಗಿರ್ಬೇಕು. ಅಂದ್ರೆ ಇವಾಗ PG ಇದ್ದೀರಾ, ಎಲ್ಲಿದ್ದೀರಾ? PG ಇಲ್ಲ ಬ್ರೋ. PG ಎಷ್ಟು ಖರ್ಚಾಗುತ್ತೆ ತಿಂಗಳಿಗೆ? ತಿಂಗಳಿಗೆ PG ಖರ್ಚು 7,000 ಹೋಗುತ್ತೆ. 7,000. ನಿಮ್ದು 15,000 ಆಗುತ್ತೆ. 15,000 ತಿಂಗಳಿಗೆ ಖರ್ಚು. 10,000 PG ಎಕ್ಸ್ಟ್ರಾ ಖರ್ಚು 15,000. 5,000 ಅಂದ್ರೆ 15,000 ಸ್ಪೆಂಡ್ ಮಾಡ್ತಿದ್ದೀರಾ ಇವಾಗ? ನಾವು ಅಷ್ಟು ಮಾಡ್ತಾ ಇಲ್ಲ. PG ಇದೆ ಸ್ವಲ್ಪ 7,000 ಹಾಗೆ ಆಗುತ್ತೆ. ಒಂದು 10,000 ಹೋದ್ರೆ ಹಾಗೆ ಆಗುತ್ತೆ PG ಇದ್ರೆ. ಸರ್ ನಿಮ್ಮ ಹೆಸರು ಸರ್? ಗೌತಮ್ ಅಂತ. ಸರ್ ನಿಮ್ಗೆ ಇವಾಗ ಬೆಂಗಳೂರಲ್ಲಿ ಎಷ್ಟು ಸ್ಯಾಲರಿ ಇದೆ ನಿಮ್ಗೆ ಇವಾಗ? ಬೆಂಗಳೂರ 50 ಇದೆ. 50 ಇದೆ. ಹಾ. ಸೊ ನಿಮ್ದು ಮ್ಯಾರಿಡಾ? ಮ್ಯಾರಿಡ್. ಸರ್ 50,000 ಸಾಕಾಗತ್ತೆ ಸರ್ ಜೀವನ ಮಾಡಕ್ಕೆ ಬೆಂಗಳೂರಲ್ಲಿ? ಒಬ್ಬೊಬ್ರ ಮೇಲೆ ಡಿಪೆಂಡ್, ಅದೇ ಸಾಕಾಗಲ್ಲ. ಹಾ. ಕಮಿಟ್ಮೆಂಟ್ ಅವ್ರವ್ರು ಮಾಡ್ಕೊಂಡು ಎಷ್ಟೆಷ್ಟು ಮಾಡ್ಕೊಂಡಿರ್ತಾರೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ. ಓಕೆ ಸರ್, ಅಂದ್ರೆ ಎಷ್ಟು ಸರ್ ನಿಮ್ದು ರೂಮ್ ರೆಂಟ್? ರೂಮ್ ರೆಂಟ್ 10,000 ಇದೆ. 10,000 ಇದೆ. 10,000 ಇದೆ. Okay. ಉಳಿದ 40,000ದಲ್ಲಿ ಜೀವನ ಜೀವನ ಮಾಡೋದು. 40,000 ಉಳಿಸ್ತೀರಾ ನೀವು? ಇಲ್ಲ, ಕಮಿಟ್ಮೆಂಟ್ ಲೋನ್ ಎಲ್ಲ ಇದ್ರೆ ಕಷ್ಟ ಆಗುತ್ತೆ. ನಿಮ್ಗೆ EMI? ಕಮ್ಮಿಲ್ ಬದುಕೋರು ಇದಾರೆ. ಹಾ. ಅವ್ರವ್ರು ಏನ್ ಕಮಿಟ್ಮೆಂಟ್ ಮಾಡ್ಕೊತಾರೋ ಅದ್ರ ಮೇಲೆ ಡಿಪೆಂಡ್. ಇರೋದ್ರೆಲ್ಲ ಇಷ್ಟರಲ್ಲೇ ಬದುಕ್ತೀನಿ, ಬದುಕ್ಬೋದು ಅಷ್ಟೇ. ಸರ್ ಅಂದ್ರೆ EMI ಎಲ್ಲ ಮಾಡ್ಕೊಂಡಿದ್ದೀರಾ ನೀವು? EMI ಎಲ್ಲ ಇದೆ. ಹಾ. ಆದ್ರೂ ಅದೇ ಬದುಕ್ಬೋದು ಆರಾಮಾಗಿ, ಏನ್ ತೊಂದ್ರೆ ಇಲ್ಲ. ಬಟ್ ಆದ್ರೆ ಅವ್ರವ್ರು ಹೆಂಗ್ ಕಮಿಟ್ಮೆಂಟ್ ಮಾಡ್ಕೊಂತಾರ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಅಂದ್ರೆ ಸರ್ ಇವಾಗ ಬೆಂಗಳೂರಲ್ಲಿ ಬರೀ ಹುಡುಗರೇ ಕೆಲಸ ಮಾಡ್ಬೇಕು ಅಂತ ಏನಾದ್ರು ಅಂದ್ರೆ, ಇವಾಗ ನಿಮ್ ವೈಫ್ ಕೆಲಸ ಮಾಡ್ತಿದ್ದೀರಾ? ಇಲ್ಲ, ವೈಫ್ ಕೆಲಸ ನೀವು ಒಬ್ಬರೇ ಮಾಡ್ತಿದ್ದೀರಾ? ಅಂದ್ರೆ ಒಬ್ರು ಅಂದ್ರೆ ಗಂಡ ಕೆಲಸ ಮಾಡ್ಕೊಂಡು ಇದ್ರೂ 50,000 ಸಾಕಾಗತ್ತೆ ಅಂದಂಗೆ? ಸಾಕಾಗುತ್ತೆ, ಬದುಕ್ಬೋದು, ಏನ್ ತೊಂದ್ರೆ ಇಲ್ಲ. ಆದ್ರೆ ಹಳ್ಳಿನೇ ಬೆಸ್ಟ್ ನೆಮ್ಮದಿಯಾಗಿ ಬದುಕು. ಇಲ್ಲಿ ಎಷ್ಟಿದ್ರು. ನಿಮ್ ಯಾವ ಊರು? ನಮ್ ಶಿವಮೊಗ್ಗ. ಶಿವಮೊಗ್ಗನ? ಅಂದ್ರೆ ಹಳ್ಳಿನೇ ಬೆಸ್ಟ್ ಅಂತೀರಾ ಬೆಂಗಳೂರು? ಹಳ್ಳಿನೇ ಬೆಸ್ಟ್. ಅಂದ್ರೆ 50,000ಕ್ಕಿಂತ ಅಲ್ಲಿ ಊರಲ್ಲಿ ನಿಮ್ಗೆ ಏನಾದ್ರು 25,000 ಸ್ಯಾಲರಿ ಕೊಟ್ರೆ ಆರಾಮಾಗಿ ಬದುಕು. ಅಲ್ಲೇ ಹೋಗ್ತೀರಾ? ಊರಿಗೆ ಹೋಗ್ತೀರಾ? ಊರಿಗೆ ಹೋಗ್ತೀವಿ. ಅಂದ್ರೆ 50,000ಕ್ಕಿಂತ ನೆಮ್ಮದಿ ಮುಖ್ಯ ಅಂತೀರಾ? ನೆಮ್ಮದಿನೇ ಮುಖ್ಯ ಅಂತೀರಾ? ಓಕೆ ಸರ್, ಅಂದ್ರೆ ನಿಮ್ ಕನಸು ಅಂದ್ರೆ ಫಸ್ಟ್ ಸ್ಯಾಲರಿ ಎಷ್ಟಾಗಿತ್ತು ಸರ್ ನಿಮ್ದು? ಸ್ಟಾರ್ಟಿಂಗ್ 30 30ರಿಂದ 50 ಆಗಿದೆ. 50. ಅಂದ್ರೆ ಕಷ್ಟಪಟ್ರೆ ಒಂದು 50ರಿಂದ 60, 70, 80 ಲಕ್ಷನೂ ಹೋಗ್ಬೋದು. ಇರೋದ್ರಲ್ಲಿ ನಾವು ಬದುಕ್ತಿವಿ ಅಂದ್ರೆ ಎಷ್ಟಿದ್ರು ಬದುಕ್ಬೋದು. ಎಷ್ಟಿಲ್ಲ ಅಂದ್ರೆ ಎಷ್ಟಿದ್ರು ಸಾಕಾಗಲ್ಲ. ಲಕ್ಷ ಕೊಟ್ಟು ಅಂದ್ರೆ ಸರ್ ನಿಮ್ ಕನಸು ಏನಾಗಿತ್ತು ಸರ್ ನಿಮ್ ಲೈಫ್ ಅಲ್ಲಿ? ಇಲ್ಲ, ಸ್ಪೋರ್ಟ್ಸ್ ಅಲ್ಲಿ ಏನೋ ಅಚೀವ್ ಮಾಡ್ಬೇಕಂತ ನಾವ್ ಅನ್ಕೊಂಡಿದ್ವಿ, ಬಟ್ ಅದಾಗಿಲ್ಲ. ಹಂಗೆ ಬೇರೆ ವರ್ಕ್ ಮಾಡ್ತಾ ಇದ್ವಿ. ಅಂದ್ರೆ ನೀವ್ ಹೇಳ್ತಿರೋ ಪ್ರಕಾರ ಜೀವನ ಮಾಡ್ಬೋದು 50,000ದಲ್ಲಿ, ಮಾಡ್ಬೋದು, ಖುಷಿಯಾಗಿರ್ಬೋದು, ಇರ್ಬೋದು. ಸರ್ ನಿಮ್ ಹೆಸರು ಸರ್? ರಘು ಅಂತ. ಸರ್ ನಿಮ್ಗೆ ಇವಾಗ ಸ್ಯಾಲರಿ ಎಷ್ಟಿದೆ ಸರ್ ನಿಮ್ಗೆ? 25 ಇದೆ. ಸರ್ 25,000ದಲ್ಲಿ ನಿಮ್ ಮ್ಯಾರಿಡ್ ಅನ್ಕೋತೀನಿ ಸರ್, ಮಗು ನಿಮ್ದೆ ಅನ್ಕೋತೀನಿ ಸರ್. ಇವಾಗ 25,000ದಲ್ಲಿ ಜೀವನ ಮಾಡಕ್ಕಾಗತ್ತೆ ಸರ್ ಇಲ್ಲಿ? ಸರ್ ಬೆಂಗಳೂರಲ್ಲಿ ಜೀವನ ಮಾಡೋದು ತುಂಬಾ ಕಷ್ಟ ಇದೆ. 25,000 ತಗೊಂಡು ಏನೂ ಆಗಲ್ಲ. ಮನೆ ಬಾಡಿಗೆ, ರೇಷನ್ಸ್, ಎಕ್ಸ್ಟ್ರಾ ಖರ್ಚುಗಳು ಇರ್ತವೆ. ಸೊ ಟ್ರಾವೆಲಿಂಗ್ ಅದು ಇದು ನೋಡ್ಕೊಂಡ್ರೆ 25 ತುಂಬಾ ಕಮ್ಮಿ ಅಂತೀರಾ ಸರ್? ಎಷ್ಟು ಇದ್ರೆ ಚೆನ್ನಾಗಿ ಬದುಕಬಹುದು ಸರ್, ಕಂಫರ್ಟ್ ಆಗಿ ಬದುಕಬಹುದು ಇಲ್ಲಿ ಇಷ್ಟು ಅಂತ ಎಕ್ಸ್ಪೆಕ್ಟ್ ಮಾಡಕ್ಕೆ ಆಗಲ್ಲ. ಯಾಕಂದ್ರೆ ಒಬ್ಬೊಬ್ರು ಲೈಫ್ ಸ್ಟೈಲ್ ಒಂದೊಂದ್ ತರ ಇರುತ್ತೆ. ಹಾಗಾಗಿ ನಾವು ಇಷ್ಟು ಅಷ್ಟು ಅಂತ ನಾವು ಏನ್ ಬರುತ್ತೋ ನಮ್ಗೆ ಬರೋದ್ರಲ್ಲಿ ನಾವು ಜೀವನ ಮಾಡ್ಕೊಂಡು ಹೋಗ್ಬೇಕೆ ಹೊರತು ಅಷ್ಟೇ ಬೇಕು ಇಷ್ಟೇ ಬೇಕು ಅಂದ್ರೆ ದುಡಿಯೋದು ತುಂಬಾ ಕಷ್ಟ. ಸರ್ ಇದೇ ಊರ ನಿಮ್ದು? ಇಲ್ಲ ಸರ್, ಪ್ರಾಪರ್ ಬಂದು ಮಾಗಡಿ. ಸರ್ ಬೆಂಗಳೂರು ಲೈಫ್ ಇಷ್ಟ ಚೆನ್ನಾಗಿರುತ್ತೆ ಅಥವಾ ನಿಮ್ಮ ಮಾಗಡಿ ಲೈಫ್ ಚೆನ್ನಾಗಿದೆ? ಹೇಳ್ಬೇಕು ಅಂದ್ರೆ ಹಳ್ಳಿ ಲೈಫೇ ಚೆನ್ನಾಗಿರುತ್ತೆ. ಅಲ್ಲೊಂದು 15-20 ಸಾವಿರ ಕೊಟ್ರೆ ಚೆನ್ನಾಗಿರ್ತಾರೆ ಸರ್. ಆರಾಮಾಗಿರ್ಬೋದು. ಸ್ವಂತ ಮನೆ, ಆರಾಮಾಗಿ ತಿನ್ಕೊಂಡು ಉಣ್ಕೊಂಡು ಓಡಾಡ್ಕೊಂಡು ಫ್ರೆಂಡ್ಸ್ ಅವ್ರು ಮಾಡ್ಕೊಂಡು ಆರಾಮಾಗಿರ್ಬೋದು. ಸರ್ ಅಂದ್ರೆ ಇವಾಗ ಫಸ್ಟ್ ಸ್ಯಾಲರಿ ಎಷ್ಟು ಸರ್ ನಿಮ್ದು? ಫಸ್ಟ್ ನಾನ್ ಬೆಂಗಳೂರಿಗೆ ಬಂದಾಗ 12,000. 12,000ರಿಂದ 25,000 ಬಂದಿದ್ದೀರಿ ಇವಾಗ? ಓ ಗ್ರೇಟ್. ಅಂದ್ರೆ ನಿಮ್ಗೆ ಗೊತ್ತಾಗತ್ತೆ 12,000ರಿಂದ ಅಡ್ಜಸ್ಟ್ ಮಾಡ್ಕೊಂಡ್ ಬಂದಿರೋ ಲೈಫ್ ಅಂದ್ರೆ
25,000ಕ್ಕೆ ಚೆನ್ನಾಗಿ ಬದುಕ್ತಾ ಇದ್ದೀರಾ. ಹೌದು. ಕಂಫರ್ಟ್ ಖುಷಿ ಇದೀನಿ ಸರ್ ಲೈಫ್ ಅಲ್ಲಿ, ಇವಾಗ ಆರಾಮಾಗಿ ನೆಮ್ಮದಿಯಾಗಿದೆ. ನೆಮ್ಮದಿಯಾಗಿದೀವಪ್ಪ. ಗೈಸ್ ನಮ್ ಜೊತೆ ಇದಾರೆ ಸರ್. ನಿಮ್ಮ ಹೆಸರು? ರಾಹುಲ್. ರಾಹುಲ್ ಅಂತ. ಸರ್ ಇವಾಗ ಬೆಂಗಳೂರಲ್ಲಿ ಎಷ್ಟು ಸ್ಯಾಲರಿ ಇದ್ರೆ ಕಂಫರ್ಟ್ ಬದುಕಬಹುದು? ಫ್ರೆಶರ್ಗೆ ಒಂದು 20 to 25 25 ಅಂದ್ರೆ ಒಂದು ಮದುವೆ ಆಗಿದ್ದ ಬ್ಯಾಚುಲರ್ ಇದ್ದಾಗ ಅಂದ್ರೆ ಇದ್ದಾಗ. ಎಷ್ಟು ಏಜ್ಗೆ ಸರ್? ಅಂದ್ರೆ ಇವಾಗ ಫ್ರೆಶರ್ ಇರುತ್ತಲ್ಲ, ಇವಾಗ ಗ್ರಾಜುಯೇಟ್ ಗ್ರಾಜುಯೇಟ್ ಆಗಿದ್ರೆ 24 ವರ್ಷ ಹುಡುಗರಿಗೆ 23, 22 ಅದ ಹಾ. ರೇಂಜ್ಗೆ. ಅವ್ರಿಗೆ ಎಷ್ಟು ಇರ್ಬೇಕು? ಒಂದು 20 ರಿಂದ 25. ಒಂದು 28 ಆದ್ರೆ ಅದು ಇನ್ನು ಅವತ್ತಿನ ಚೆನ್ನಾಗಿರುತ್ತೆ. 50 ಇರ್ಬೇಕು. ಮತ್ ಮದ್ವೆ ಆದ್ರೆ ಮದುವೆ ಆದ್ರೆ ಕಷ್ಟ ಇವೆಲ್ಲ. ಕಷ್ಟ ಅಂತೀರಾ? ಇವಾಗ ಹಳ್ಳಿಯಲ್ಲಿ ಹೋಗ್ಬಿಟ್ರೆ ಒಂದು 30,000 ಕೊಡ್ತಾರೆ ಅಂದ್ರೆ ಅಲ್ಲಲ್ಲಿ ಇರ್ತೀರಾ, ಅಥವಾ ಬೆಂಗಳೂರಲ್ಲಿ 60,000 ಕೊಟ್ರೆ ಬೆಂಗಳೂರಲ್ಲಿ ಇರ್ತೀರಾ? ಊರಲ್ಲೇ ಇರ್ತೀನಿ. ಈ ಜನರೇಷನ್ ಹೇಳ್ತಿರೋದು. ಒಂದು ಹುಡುಗಿ ಮದುವೆ ಆಗ್ಬೇಕಂದ್ರೆ ಎಷ್ಟು ಸ್ಯಾಲರಿ ಇರ್ಬೇಕು ಹುಡುಗಂಗೆ? ಹುಡುಗಂಗೆ ಹಾ. ಇವಾಗೆಲ್ಲ ಹುಡುಗಿಯರು ಜಾಸ್ತಿ ಟಾಪ್ ತುಂಬಾ ಲೆವೆಲ್ ಯೋಚನೆ ಮಾಡ್ತಾ ಇದಾರೆ. ಅವ್ರಿಗೆಲ್ಲ ನಾನ್ ಅನ್ಕೊಂಡಿರೋ ಪ್ರಕಾರ ಎಲ್ಲ ಕೇಳೋದು 1 ಲಕ್ಷ ಆ ತರ. 1 ಲಕ್ಷ 1 ಲಕ್ಷ ಅದೇ ತರ ಕೇಳೋದು ಹುಡುಗಿರಲ್ಲ ಇವಾಗ. 1 ಲಕ್ಷ ಕೇಳ್ತಾರೆ. ಹುಡುಗಿಯರು ಅದಕ್ಕೆ 1 ಲಕ್ಷ ಕೇಳ್ತಾರೆ, ಮನೆ ಇರ್ಬೇಕು ಎಲ್ಲ ಕೇಳ್ತಾರೆ. ಮನೆ, ಸೈಟು ಅಥವಾ ಕಾರು, ಬಂಗ್ಲೆ ಎಲ್ಲ ಇರ್ತಾರೆ. ಹೌದು. ಸೊ ಗೈಸ್ ನೋಡಿದ್ರ ಹುಡುಗಿರ ಎಕ್ಸ್ಪೆಕ್ಟೇಷನ್ ಆ ತರ ಇದೆ, ನಮ್ ಹುಡುಗರು ಅಂದ್ರೆ ನಮ್ ಜೀವನ ಈ ತರ ಇದೆ. ಯೂಟ್ಯೂಬ್ ಚಾನಲ್ ಇದೆ ಹೇಳಿ. ನಮ್ದು ಯೂಟ್ಯೂಬ್ ಚಾನಲ್ SPL ಬ್ಲಾಗ್ಸ್ ಅಂತ. SPL ಬ್ಲಾಗ್ಸ್. SPL ಬ್ಲಾಗ್ಸ್ ಅಂತ. ಸೊ ತೋರಿಸ್ತಾರೆ ನೋಡಿ ಗೈಸ್, SPL ಅಂತ ಬ್ಲಾಗ್ಸ್ ಇದೆ. ಸೊ ಅವರಿಗೂ ಸಪೋರ್ಟ್ ಮಾಡಿ, ಹಂಗೆ ನಂಗೂ ಸಪೋರ್ಟ್ ಮಾಡಿ. ಗೈಸ್ ರೂಮ್ ಬರೋಕೆ ನೋಡಿ 9 ಗಂಟೆ ಆಯ್ತು. ಸೊ ಇವಾಗ ಇನ್ನೊಂದು ಇಂಪಾರ್ಟೆಂಟ್ ಹೇಳ್ತೀನಿ. ಇನ್ನೊಬ್ಬ ಒಪಿನಿಯನ್ ಹೇಳ್ತಾನೆ, ನನ್ನ ರೂಮ್ ಮೇಟು ಮಂಜು ಅಂತ. ಸೊ ಅವ್ನು ಇವಾಗ ಡ್ರೆಸ್ ಹಾಕೊಂಡಿಲ್ಲ, ಇನ್ನು ಡ್ರೆಸ್ ಹಾಕೊಂಡ್ಮೇಲೆ ಅವ್ನ ಒಪಿನಿಯನ್ ಕೇಳೋಣ. ಸ್ವಲ್ಪ ವೇಟ್ ಮಾಡಿ ಅಷ್ಟೇ. ಕ್ವಶನ್ ಕೇಳ್ತೀನಿ ನಿನಗ. ಏನ್ ಕ್ವಶನ್ ಗೊತ್ತಾ? ಬೆಂಗಳೂರಿನ ಜೀವನ ಮಾಡಕ ಎಷ್ಟು ದುಡ್ಡು ಬೇಕಾಗತ್ತ? ಮಿನಿಮಮ್ 25,000 ಸಾಕಾ? ನಿಜವಾಗ್ಲೂ ಸಾಕಾಗಲ್ಲ ಬ್ರೋ. ಅದಾಗ ನಾವು ಸಿಂಗಲ್ಸ್ ಈ ರೂಮ್ ಅಲ್ಲಿ ಮಾಡ್ಕೊಂತ ಇದೀವಲ್ಲ, ನಾವು ಸಿಂಗಲ್ಸ್ ನಮಗ್ ಬೇಕಾಗುತ್ತ. 25,000 ಏನು 5,000 ನಾವು ಬದುಕ್ಬೋದು ಇಲ್ಲಿ ಬೆಂಗಳೂರಲ್ಲಿ ಪ್ರೆಸೆಂಟ್. ಫ್ಯಾಮಿಲಿ ಅನ್ನೋದಂತ ಬಂತಂದ್ರೆ ಯಾವ್ದೊಬ್ಬ ಮನುಷ್ಯಾಗ 25,000 ಅಲ್ಲ, 50,000 ಆದ್ರೂ ಅದು ಕಮ್ಮಿನೇ. ಬಾಳ ತುಂಬಾ ರೇರ್, ಬಾಳ ಕಮ್ಮಿ ಆಗುತ್ತೆ. ಈಗ ಇನ್ನೊಂದು ಕ್ವಶನ್ ಅಂದ್ರೆ, ಬೆಂಗಳೂರಾಗ ನಿಂಗ 50,000 ಸ್ಯಾಲರಿ ಸಿಗ್ತದ, ಓಕೆನಾ? ಬಟ್ ಊರಾಗ 25,000 ಸಿಗುತ್ತ. 25,000 20,000 ಬೆಂಗಳೂರಲ್ಲಿ ಬದುಕ್ತಿಯ ಅಥವಾ ಊರಲ್ಲಿ ಬದುಕ್ತಿಯ? ಅಫ್ಕೋರ್ಸ್ ಬ್ರೋ, ಊರಲ್ಲಿ ಬದುಕ್ತೀನಿ. ಯಾಕೆ ಕೇಳ, ಇಲ್ಲ 50,000 ಇದ್ರು 10,000 ಬರೀ ಮನಿ ಬಾಡಿಗೆ ಅಂತ ಇರುತ್ತೆ. ಒಳ್ಳೆ ವೆಜಿಟೇಬಲ್ಸ್, ಒಳ್ಳೆ ಮನಿ ಶಾಂತಿ ಅಂತ ಎಲ್ಲ ಇರುತ್ತೆ. ಆಲ್ಮೋಸ್ಟ್ ಊರಲ್ಲಿ ಇದು ಯಾವ್ದು ಇರಲ್ಲ. ಎಲ್ಲ ಸ್ವಂತ ಮನಿ ಇರುತ್ತೆ, ಎಲ್ಲ ತಂದೆ ತಾಯಿ ಅಲ್ಲಿ ಮಾಡೋರ ತಂದೆ ತಾಯಿ. ಸುಮ್ನೆ ನಾವ್ ಹೋಗಿ ಉಂಡ್ಯಾ ಬನ್ನಿ ಅಂತ ಇರುತ್ತೆ ಅಲ್ಲಿ. ಇಲ್ಲೇ ನಾವ ಎಲ್ಲಾ ಅಡಿಗೆ ನಾವ ಮಾಡ್ಕೋಬೇಕು, ನಾವ ತೊಳಿಬೇಕು. ಸಿಂಗಲ್ಸ್ ಫ್ಯಾಮಿಲಿ ಇದ್ದವ್ರದ್ದು ಬೇರೆ ಆಗುತ್ತೆ. ಆಕ್ಚುಲಿ ನಾವು ಸಿಂಗಲ್ಸ್ ಇದ್ದವ್ರದ್ದು ಬಾಳ ಕಷ್ಟ ಆಗುತ್ತೆ. ಆದ್ರೂ ಸಿಂಗಲ್ಸ್ ಅನ್ನೋದು, ಸಿಂಗಲ್ಸ್ ಒಂದು ಜೀವನವನ್ನು ರೂಪಿಸ್ಕೊಳುತ್ತ. ಜೀವನ ಹೆಂಗ ಮನುಷ್ಯ ರೂಪಿಸ್ಕೊಳ್ಬೇಕು ಅನ್ನೋದು ಒಂದು ಛಲ ಗೊತ್ತಾಗತ್ತೆ. ಜೀವನ ಹೆಂಗ್ ರೂಪಿಸ್ಕೋಬೇಕು ಅಂತ ಗೊತ್ತಾಗತ್ತೆ. ಛಲ ಧೈರ್ಯ ಯಾವ ಬರ್ತಂದ್ರ, ಒಬ್ಬ ಸಿಂಗಲ್ಸ್ ಇರ್ತಾನಲ್ಲ ಹುಡ್ರ ಜೊತೆ, ನಿಮ್ಮಂತವ್ರ ಜೊತೆ, ಅವಾಗ ಆ ಧೈರ್ಯ ಬರ್ತ ಬ್ರೋ. ಓಕೆ ಆಯ್ತು. ಒಳ್ಳೆ ಅದು ಈ ದುಡ್ಡಿನ ಬಗ್ಗೆ ಬ್ರೋ, ದುಡ್ಡು ಅನ್ನೋದು ಸಮುದ್ರ ಹಂಗ ಗಳಿಸ್ಬೇಕು. ಆ ತೀರ್ಥ ಇರ್ತಲ್ಲ, ತೀರ್ಥದ ಹಂಗ ಬಳಸ್ಬೇಕಂತ. ಅದ ಒಬ್ಬ ಸರಿಯಪ್ಪ. ಇನ್ನೊಂದು ಕ್ವಶನ್ ಕೇಳ್ತೀನಿ, ದುಡ್ಡುನ ಅಥವಾ ಪ್ರೀತಿನ? ಎಸ್, ಇದು ಬೇಕಾಗಿದೆ ನನಗೆ, ದುಡ್ಡು. ಓಕೆ, ನೆಕ್ಸ್ಟ್ ಇನ್ನೊಂದು, ನಿನಗ್ ಮದ್ವೆ ಅಂದ್ರೆ ಈ ಜನರೇಷನ್ ಹುಡುಗಿಯರು ಮದ್ವೆ ಆಗ್ಬೇಕಂದ್ರೆ ಎಷ್ಟು ಸ್ಯಾಲರಿ ಇದ್ರೆ ಮದ್ವೆ ಆಗ್ತಾರೆ? ಆಲ್ಮೋಸ್ಟ್ ಇವಾಗೆಲ್ಲ ಒಂದ್ lakhs 1.5 ಅಂತ ಅವ್ರದ್ದು ಒಪಿನಿಯನ್ ಇರ್ತ ಪರ್ ಮಂತ್. ಆಕ್ಚುಲಿ ಲೇಡೀಸ್ ಅಷ್ಟ ಇರುತ್ತೆ. ಇಲ್ಲಿ ಮಾಲು, ಇಲ್ಲಿ ಸಂಡೇ ಹ್ಯಾಪಿ, ಅವ್ರಿಗೆ ಅಷ್ಟೇ ಇರ್ತದೆ. ವೀಕೆಂಡ್ ಇದು ಊಟಕ್ಕೆ ಡಿನ್ನರ್ ಅಂತೆ, ಅದು ಅಂತ ಇದು ಅಂತೆ, ಮೇಕಪ್ ಅದು ಇದು ಅಂದ್ರೆ ಪ್ರೆಸೆಂಟ್ ಬೆಂಗಳೂರು ಜೀವನ ಅಷ್ಟು ಬಿಡುತ್ತೆ. ಅಷ್ಟ್ ಬಿಡುತ್ತೆ. ಹೌದು ನೋಡ್ಬ್ರು, ಇದ ಹಾಲು ಮಾರ್ನಿಂಗ್ 13 ರೂಪಾಯಿ ಇರುತ್ತ, ಅದ 10 ಗಂಟೆ ಮ್ಯಾಗ ಬಿಟ್ಟು ಹೋಗು, ಅದ 14 ರೂಪಾಯಿ ಇರುತ್ತ. ಅಷ್ಟೇ ಜೀವನ. ಡೇ ಬೈ ಡೇ, ಸೆಕೆಂಡ್ ಬೈ ಸೆಕೆಂಡ್ ಸಮಯಕರ ಇರಲ್ಲ ಜೀವನ ಅನ್ನೋದು. ಅಷ್ಟು ಚೇಂಜ್ ಆಗ್ತಿರ್ಬೇಕು ಮನುಷ್ಯ. ಇವತ್ತು ನನಗ 1,000 ರೂಪಾಯಿ ಬಂದಿರ್ತ ಈ ತಿಂಗಳ, ನಾವ್ ನೆಕ್ಸ್ಟ್ ಡೇನ 1,500 ರೂಪಾಯಿ ದುಡಿಯಂಗ್ ನಾವ್ ಬಾಳ್ಬೇಕು. ಅಷ್ಟು ಬೆಲೆ ಜ್ಞಾನಕ್ಕಷ್ಟ ಬೆಲೆ. ಜ್ಞಾನ ಅನ್ನೋದು ಸಮುದ್ರ ಇದ್ದಂಗ, ಅದನ್ನ ಎಷ್ಟ್ ನಾವ್ ಪಡ್ಕೊಂತೀವಲ್ಲ ಅಷ್ಟು ನಾವ್ ಉದ್ಧಾರ ಆಕ್ಕಿವಿ. ಕೈ ನೋವ್ತಿತ್ತು ಗೈಸ್. ಸರಿ ಆಯ್ತು. ಏನಂದ್ರೆ ಅಷ್ಟಾಕಿ ಅಂದ್ರೆ ಅಷ್ಟ್ ದುಡ್ಡು ಬೇಕು ಇವಾಗ. ಅಂದ್ರೆ ಈ ಹುಡುಗಿರ್ ಎಕ್ಸ್ಪೆಕ್ಟ್ ಮಾಡೋದೇನು? ದುಡ್ಡು ಆಲ್ಮೋಸ್ಟ್ ಎಲ್ಲಾ ದುಡ್ಡಿಂದ ಹೋಗ್ಬಾರ್ದು. ದುಡ್ಡು ಇರ್ಬೇಕು ಜೀವನಕ್ಕ. ದುಡ್ಡು ಆಯ್ತಾ, ಅದು ಅಷ್ಟ ನೆಮ್ಮದಿನೂ ಪಡ್ಕೋಬೇಕು ಡೈಲಿ. ಎಳ್ಳೆ ಈ ಮನಿಗ್ ಬಂದ್ರ ಫ್ಯಾಮಿಲಿ ಇದ್ದವ್ರಿಗೆ, ಆಕ್ಚುಲಿ ಫ್ಯಾಮಿಲಿ ಇದ್ದವ್ರಿಗೆ ಮನಿಗ್ ಬಂದ್ರ ಅವ್ರದ್ದು
ಅವ್ರ ಹೆಂಡತಿಯರು ಅವ್ರ ಮಕ್ಳು ಎಲ್ಲ ಚೆನ್ನಾಗಿ ನೋಡ್ಕೋಬೇಕು. ಎಲ್ಲ ನೋಡ್ಕೋಬೇಕು. ಅವ್ರು ಒಳ್ಳೆ ಅಷ್ಟು ರೆಸ್ಪೆಕ್ಟ್ಫುಲ್ಲಿ ಒಬ್ಬ ಮನುಷ್ಯಾಗ ಅದ್ ಎಷ್ಟೋ ಗಳಿಸ್ಲಿವ, ಅದು ರೆಸ್ಪೆಕ್ಟ್ ಅನ್ನೋದು ಮನುಷ್ಯ ಸಿಕ್ತಂದ್ರ ಅವ್ ಅಷ್ಟು ದುಡ್ಡು ಕೂಡ ಅವ್ ಸಾರ್ಥಕ ಅನ್ಸುತ್ತ. ರೆಸ್ಪೆಕ್ಟ್ ಮೇನ್ ಎಷ್ಟು ಗಳಿಸಿದ್ರು ಒಂದು ಗೌರವ ಅಂತ ಮನುಷ್ಯ ಬಂತಂದ್ರ ಆಲ್ಮೋಸ್ಟ್ ಎಲ್ಲ ಸುಖಕರವಾಗಿರುತ್ತೆ ಜೀವನ. ಇವಾಗ ಸಂಬಂಧಿಕರು ನೀನು ಒಂದು 20,000 ಸ್ಯಾಲರಿ ತಗೋತಿದ್ದಪ್ಪ, 20,000 ತಗೋತಿ, ಸಂಬಂಧಿಕರು ಯಾವ ರೀತಿ ನೋಡ್ತಾರೆ ನಿನ್ಗ? ನಮ್ ಸಂಬಂಧಿಕರ ಬೇರೆ ಸಂಬಂಧಿಕರ ಬಗ್ಗೆ ನಂಗೆ ಗೊತ್ತಿಲ್ಲ ಬ್ರೋ. ಆಲ್ಮೋಸ್ಟ್ ಎಲ್ಲಾರು ನಮ್ ಸಂಬಂಧಿಕರ ಪ್ರಾಮಿಸ್ ನಮ್ಮ ಮಾವರಂತ ಕೂರ್ಸಂಗ ಮಾಮರ ಅಂತಂದ್ರ ಆಕ್ಚುಲಿ ನಾನು ಸಿದ್ಧಗಂಗ ಮಠದಲ್ಲಿ ಇದ್ದೆ. ಸಿದ್ಧಗಂಗ ಮಠದಾಗ ಇದ್ದಾಗ ನನ್ನ ಪೂರ್ತಿ ನನ್ನ ಜೀವನ ರೂಪಿಸಿದ್ದ ಅವ್ರ ಆ ವ್ಯಕ್ತಿ ಅಂತ ಹೇಳ್ಬೋದು. ನಾನು ದೇವ್ರು, ನನ್ನ ಪಾಲಿನ ದೇವ್ರ ಅಂದ್ರೆ ಯಾರ ಅಂದ್ರೆ ನಮ್ಮ ಅವ್ರಂತ ಹೇಳ್ತಾರೆ. ಓಕೆ, ಅಂದ್ರೆ ಏನು ಅಂದ್ರೆ ದುಡಿಯೋದ್ ಮ್ಯಾಟರ್ ಅಲ್ಲ, ಪ್ರೀತಿ ಸಂಬಂಧ ಮ್ಯಾಟರ್ ಅಂತ ನಿಂತು. ಸಂಬಂಧ ಅನ್ನೋದು ಬ್ರೋ ಒಬ್ಬೊಬ್ರು ಒಂದೊಂದು ಒಪಿನಿಯನ್ ಇರುತ್ತೆ. ನಮ್ಮ ಸಂಬಂಧಿಕರಾಗಿಲ್ಲ, ನನಗಾಗ್ಯಾರ, ಅವ್ರವ್ರ ಒಪಿನಿಯನ್ ಅವ್ರವ್ರ ಕುಟುಂಬ. ಕೆಲವರು ಸಂಬಂಧಿಕರು ಆಗಲ್ಲ, ಹೊಟ್ಟೆ ಕಿಚರ ಇರುತ್ತೆ. ಹೌದು, ಒಬ್ಬೊಬ್ರು ಹಂಗಿರುತ್ತೆ. ಅವ್ರದ್ದೆಲ್ಲಾ ಪರ್ಸನಲಿ ಅವ್ರದ್ದೆಲ್ಲ ಕೆಲ್ಸ ಬಿಟ್ಟು ಅವ್ರು ಬರೀ ಒಂದು ಫೋನ್ ಹಚ್ಚಿದ್ರ ಆಯ್ತಡೆ ಹಿಂಗ ಹಂಗ ಸಜೆಷನ್ ಕೊಡ್ತಾರೆ. ಇಂತ ಹಿಂಗ್ ಮಾಡು, ಏನಾರ ಮಾಡು, ದುಡ್ಡು ಉಳಿಸ್ಕೋ ಜೀವನದಾಗ. ಏನಾರ ಮನುಷ್ಯ ಏನಾರ ಒಂದು ಕೆಲಸ ಮಾಡ್ತಿದ್ರ ಬೆಲೆ. ಯಾವ್ದು ಏನಂದ್ರೆ ನಾವ್ ಕೆಲಸ ಮಾಡ್ತಿಲ್ಲ, ಮನೇಲಿ ಕುತ್ಕೊಂಡ್ರೆ ನಮ್ಗೆ ಯಾರು ಬೆಲೆ ಕೊಡಲ್ಲ. ಇನ್ನೊಂದ್ ಹೇಳ್ಬೇಕಂದ್ರೆ ಆಕ್ಚುಲಿ ನಾನ್ ಬರೀ ಸಂಬಳ ಬಗ್ಗೆ ಮಾತಾಡ್ತಿದ್ದೀನಿ ಈ ವಿಡಿಯೋದಲ್ಲಿ. ಬಟ್ ಹೇಳ್ಬೇಕಂದ್ರೆ ನಾವು ಏನು ಕೆಲಸ ಮಾಡ್ತಿಲ್ಲ ಅಂತಂದ್ರೆ ಅದು ಸಮಾಜ ಆಗ್ಲಿ ಅಥವಾ ಯಾರೇ ಆಗ್ಲಿ ನೋಡೋದ್ ರೀತಿನೇ ಬೇರೆ ಇರುತ್ತೆ. ಸೊ ಫಸ್ಟ್ ಆಫ್ ಆಲ್ ಕೆಲಸ ಮಾಡ್ಬೇಕು. ಅದು ಏನಂದ್ರೆ ಸೊ ಈ ವಿಡಿಯೋ ಎದಕ್ಕೆ ಮಾಡಿದ್ರೆ ಅದಕ್ಕೆ ಕಾರಣಕ್ಕೆ ಫಸ್ಟ್ ಆಫ್ ಆಲ್ ಕೆಲಸ ಮಾಡ್ಬೇಕು. ಕೆಲಸ ಮಾಡೋದ್ರಲ್ಲಿ ಒಂದು ಸಂಬಳ ಕಮ್ಮಿ ಬರ್ಲಿ ಪರವಾಗಿಲ್ಲ, ಬಟ್ ಏನಂದ್ರೆ ನಾವು ಲೈಫ್ ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ತಾ ಇರ್ಬೇಕು. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ. ಇವಾಗ 25 ಇರುತ್ತೆ, ನಾಳೆ 50 ಇರುತ್ತೆ, 1 ಲಕ್ಷ ಆಗುತ್ತೆ. ಸೊ ಏನಂದ್ರೆ ಇನ್ನೊಂದು ಏನಾಗ್ಬೇಕಂದ್ರೆ ನೀವ್ ನೋಡಿರ್ಬೋದು ತುಂಬಾ ಜನ 25,000, 20,000, 30,000, 35,000, 50,000ದಲ್ಲಿ ತುಂಬಾ ಆರಾಮಾಗಿ ಕಂಫರ್ಟ್ ಆಗಿ ಬದುಕ್ತಾ ಇದಾರೆ. ಜೀವನದಲ್ಲಿ ದುಡ್ಡೇ ಮ್ಯಾಟರ್ ಆಗ್ಬಾರ್ದು, ಸ್ವಲ್ಪ ಫಸ್ಟ್ ಪ್ರೀತಿ ಇರಬೇಕು. ಸೊ ಅಫ್ಕೋರ್ಸ್ ದುಡ್ಡು ಮ್ಯಾಟರ್. ದುಡ್ಡು ಏನಂತ ಅದಕ್ಕೆ ಮನಿ ಕಾಂಟ್ ಬೈ ಹ್ಯಾಪಿನೆಸ್ ಅಂತಾರಲ್ಲ, ಬಟ್ ಮನಿ ಆಲ್ಸೋ ಕ್ಯಾನ್ ಬೈ ಹ್ಯಾಪಿನೆಸ್ ಅಂತ ಬಿಟ್ಟು ನಾನು ಲಾಸ್ಟ್ ಬ್ಲಾಗ್ ಅಲ್ಲಿ ರೆಸಾರ್ಟ್ ವಿಡಿಯೋ ನೋಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ದುಡ್ಡು ಇಂಪಾರ್ಟೆಂಟ್ ಆಗುತ್ತೆ, ಫಸ್ಟ್ ಪ್ರೀತಿ, ಅದ್ರಲ್ಲಿ ದುಡ್ಡು ಬೇಕೇ ಬೇಕು ಜೀವನದಲ್ಲಿ. ಸೊ ಗೈಸ್ ಹೇಳ್ಬೇಕಂದ್ರೆ ನಮ್ಮ ಹುಡುಗರು ನೋಡಿದ್ರಲ್ಲ ಈ ತರ ಎಲ್ಲ ಬಂದ್ಬಿಟ್ಟು ದುಡ್ಡಿನ ಬಗ್ಗೆ ಎಲ್ಲ ಹೇಳಿದ್ರು. ಸೊ ನೆಕ್ಸ್ಟ್ ಲಾಗ್ ಯಾವ ತರ ಮಾಡ್ಬೇಕು ಅಂದ್ಬಿಟ್ಟು ನೀವು ಒಂದು ಕಮೆಂಟ್ ಬಾಕ್ಸ್ ಅಲ್ಲಿ ಹೇಳಿ. ಇಷ್ಟಿಗೆ ನಾನು ಲಾಗ್ ಮುಗಿಸ್ತೀನಿ. ನೆಕ್ಸ್ಟ್ ಲಾಗ್ ಅಲ್ಲಿ ಸಿಗೋಣ. ಹಾಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮಗ್ಲಿದೆ ನೋಡಿ ಒಂದು ಗಟ್ಟಿ ಕನಕ್ ಅಂತ ನೋಡ್ರಿ. ಬಾಯ್ ಬಾಯ್ ಬಾಯ್. ಸಿ ಯು ಆಲ್ ನೆಕ್ಸ್ಟ್ ಲಾಗ್. ಮತ್ತೆ ಸಿಗೋಣ. ಬಾಯ್ ಚಿನ್ನ.